ನಮಸ್ಕಾರ ಸ್ನೇಹಿತರೆ, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ವಿಡಿಯೋದಲ್ಲಿ ಒಂದು ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಈ ರಿವ್ಯೂ ಯಾವ ಥರ ಇರುತ್ತೆ, ಯಾವ ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತಂದು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಈ ಪಿಕ್ಚರ್ ಇದ್ರ ಬಗ್ಗೆಪ್ಪ ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟಾ ಏನೋ ಲವ್ ಸ್ಯಾಕ್ರಿಫೈಸ್ ಮಾಡಿದ್ದು ಇಂಪಾರ್ಟೆಂಟ್ ಆಗುತ್ತಾ ಅಂತ ಈ ಪಿಕ್ಚರ್ನ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಬನ್ನಿ ಆ ಪಿಕ್ಚರ್ ಬಗ್ಗೆ ಮಾತಾಡೋಣ. ನೋಡಿ ಗೈಸ್, ಈ ಪಿಕ್ಚರ್ ಹೆಸರು ಫ್ಯಾಮಿಲಿ ಸ್ಟಾರ್ ಅಂತಂದು. ಟೈಟಲ್ನಾಗ ಮೀನಿಂಗ್ ಕೊಟ್ಟಿದ್ದಾರೆ, ಫ್ಯಾಮಿಲಿ ಸ್ಟಾರ್ ಅಂತಂದು. ಅಂದರೆ ಇವನು ಫ್ಯಾಮಿಲಿಗೆ ಸ್ಟಾರ್ ಆಗ್ತಾನೆ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನೋಡಿ, ಓಕೆನಾ. ಈ ಪಿಕ್ಚರ್ ಹೆಸರು ಫ್ಯಾಮಿಲಿ ಸ್ಟಾರ್ ಗೈಸ್. ಇದು ತೆಲುಗು ಲ್ಯಾಂಗ್ವೇಜಿನ ಫಸ್ಟ್ ಟೆಲಿಕಾಸ್ಟ್ ಆಗಿದ್ದು. ಈ ಪಿಕ್ಚರ್ ಹೀರೋ ಬಂದ್ಬಿಟ್ಟು ವಿಜಯ್ ದೇವರಕೊಂಡ ಅಂತಂದು. ಈ ಪಿಕ್ಚರ್ ಹೀರೋಯಿನಿ ಮುರ್ನಾಲ್ ಠಾಕೂರ್ ಅಂತಂದು. ಗೈಸ್, ದ ಫ್ಯಾಮಿಲಿ ಸ್ಟಾರ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಡ್ರಾಮಾ ಪಿಕ್ಚರ್ ಇದೆ. ಇದ್ರ ಏನಪ್ಪಾ ಅಂತಂದ್ರೆ, ಈ ಮೂವಿ ಫೋಕಸ್ ಆಗೋದು ಒಂದು ಮಿಡಲ್ ಕ್ಲಾಸ್ ಇದು ಅಂದ್ರೆ ಮಿಡಲ್ ಕ್ಲಾಸ್ ನಲ್ಲಿ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ನೋಡಿ ಗೈಸ್, ಈಗ ಒಬ್ಬ ಹೀರೋ ಫ್ಯಾಮಿಲಿನಲ್ಲಿ ಈಗ ಮಿಡಲ್ ಸ್ಟ್ರಗಲ್ಸ್ ಇದ್ರೆ ಯಾವ ತರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಯಾವ ತರ ನಡೆಸ್ತಾನೆ ಅಂತಂದು ಪಿಕ್ಚರ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಈ ರೆಸ್ಪಾನ್ಸಿಬಿಲಿಟಿ ಎಷ್ಟು ಇಂಪಾರ್ಟೆಂಟು ಅಂದ್ರೆ ಅವನು ಎಷ್ಟು ಫ್ಯಾಮಿಲಿಗೋಸ್ಕರ ಮಾಡಿದ್ದಾನೆ ಅದನ್ನು ಕೂಡ ಹೇಳಿದ್ದಾರೆ ಪಿಕ್ಚರ್ನಲ್ಲಿ. ಹಾಗೆ ರಿಲೇಶನ್ಶಿಪ್ ಎಷ್ಟು ಫ್ಯಾಮಿಲಿ ಬಗ್ಗೆ ಎಷ್ಟು ಇದು ಇಂಪಾರ್ಟೆಂಟ್ ಅಂತ ಮತ್ತೆ ತೋರಿಸಿದ್ದಾರೆ ಪಿಕ್ಚರ್ನಲ್ಲಿ. ಹಾಗೆ ಹೀರೋ ಕ್ಯಾರೆಕ್ಟರ್ ಅದೇ ವಿಜಯ್ ದೇವರಕೊಂಡ ಅವರು ಫ್ಯಾಮಿಲಿಗಾಗಿ ಮಾಡೋ ಸ್ಯಾಕ್ರಿಫೈಸ್ ಎಷ್ಟು ತುಂಬಾ ಮಾಡಿದಾರಪ್ಪ ಅಂತಂದ್ರೆ, ಆ ಲವ್ ಕೂಡ ಬಿಟ್ಟು ಇದು ಮಾಡ್ತಿದ್ದಾರೆ. ಅಂದ್ರೆ ನೀವು ಫಿಲಿಮ್ ನೋಡಿ ಎಲ್ಲ ಗೊತ್ತಾಗುತ್ತೆ. ಫಿಲಿಮ್ ಮಾತ್ರ ಮಸ್ತ್ ಇದೆ ಗೈಸ್, ಹೋಗಿ ದಯವಿಟ್ಟು ನೋಡಿ. ಈಗ ಆಕ್ಟಿಂಗ್ ರಿವ್ಯೂ. ಈ ಆಕ್ಟಿಂಗ್ ಯಾವ ತರ ಮಾಡಿದಾರಪ್ಪ ವಿಜಯ್ ದೇವರಕೊಂಡಪ್ಪ ಅಂತಂದ್ರೆ, ಇಲ್ಲಿ ತುಂಬಾ ನ್ಯಾಚುರಲ್ ಆಗಿದೆ ಗೈಸ್. ಅಂದ್ರೆ ಎಮೋಷನಲ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿನಲ್ಲಿ ಸೀನ್ಗಳು ಎಲ್ಲ ನ್ಯಾಚುರಲ್ ಬಂದಿದೆ. ಹಾಗೆ ಲೀಡ್ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಸಿನ್ಸಿಯರ್ ಆಗಿದೆ ಗೈಸ್. ಎಲ್ಲಿ ಸ್ವಲ್ಪ ಓವರ್ ಡ್ರಾಮಾ ಇಲ್ಲ, ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ. ತೆಲುಗು ಪಿಕ್ಚರ್ನಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದ್ರೆ ಕನ್ನಡ ವಾಯ್ಸ್ ಇಂಪ್ರೂವ್ಮೆಂಟ್ ಇಂದ ಹಂಗ್ ಕಾಣ್ಬೋದು. ಆದ್ರೆ ಆಕ್ಟಿಂಗ್ ಮಾತ್ರ ಸೈಕ್ ಮಾಡಿದ್ದಾರೆ. ಈ ಪಿಕ್ಚರ್ನಲ್ಲಿ ಫ್ಯಾಮಿಲಿ ಕ್ಯಾರೆಕ್ಟರ್ ಅಪ್ಪ ಅಂದ್ರೆ ಮೇನ್ ಬರೋದು ಅಂದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಪ್ಪ ಅಂತಂದ್ರೆ ಮೇನ್ ಇದರಲ್ಲಿ ಇರೋದು ಫ್ಯಾಮಿಲಿ ಮೆಂಬರ್ಸ್. ವಿಜಯ್ ದೇವರಕೊಂಡ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ಲ, ಅವರು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಗೈಸ್. ಈಗ ಯಾವ ತರ ಮಾಡಿದಾರಪ್ಪ ಅಂದ್ರೆ, ಲೀಡ್ ಕ್ಯಾರೆಕ್ಟರ್ ತೆಗ್ದಿರಪ್ಪ ಅಂತಂದ್ರೆ ಆ ಪಿಕ್ಚರ್ ಅಲ್ಲಿ ಅವರೇ ಎದ್ ಕಾಣೋದು, ಆ ತರ ಎಕ್ಸಲೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಈ ಪಿಕ್ಚರ್ ಡೈರೆಕ್ಟರ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಡೈರೆಕ್ಟ್ ಆಗಿ ಫ್ಯಾಮಿಲಿ ಎಮೋಷನ್ ತರೋದು ಅಷ್ಟೇ ಇರೋದು ಅವ್ರ ಹತ್ರ, ಓಕೆನಾ. ಈಗ ನರೇಶನ್ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ, ಸಿಂಪಲ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ನರೇಶನ್ ಆ ತರ ಮಾಡಿದ್ದಾರೆ. ಡೈರೆಕ್ಟರ್ ಆ ತರ ತೋರಿಸಿದ್ದಾರೆ. ಇವೇನಪ್ಪ ಎದ್ರಪ್ಪ ಪಿಕ್ಚರ್ ಅಂತಂದು ನೋಡಿದ ಕೂಡನೆ ಇದು ಫ್ಯಾಮಿಲಿ ಎಮೋಷನ್ ಅಂತ ಗೊತ್ತಾಗ್ಬಿಡ್ಬೇಕು, ಆ ತರ ಕ್ಲೀನ್ ಆಗಿ ತೋರಿಸಿದ್ದಾರೆ ಡೈರೆಕ್ಟರ್. ಸ್ವಲ್ಪ ಸೀನ್ ಪ್ರೇ ಇನ್ ಸ್ವಲ್ಪ ತಯಾರಿ ಮಾಡಬಹುದಾಯಿತು ಅಂತ ನನ್ನ ಅನಿಸಿಕೆ ಗೈಸ್. ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಹಾಗೆ ಕಮೆಂಟ್ ಹಾಕಿ ಗೈಸ್ ಯಾರೆಲ್ಲ ನೋಡಿದಾರ. ಈಗ ಮ್ಯೂಸಿಕ್ ಮತ್ತೆ ಟೆಕ್ನಿಕಲ್ ಇವ್ರ ಆಕ್ಸೆಪ್ಟ್ ಅಂತ ಬಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಮ್ಯೂಸಿಕ್ ನಲ್ಲಿ ಸ್ವಲ್ಪ ಫೀಲಿಂಗ್ಸ್ ಎಮೋಷನ್ಸ್ ಸೀನ್ಸ್ಗಳಿದೆ ಗೈಸ್. ಅಲ್ಲಿ ಬರೋ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಸ್ತ್ ಇದೆ ಗೈಸ್. ಆ ಮ್ಯೂಸಿಕ್ಗೆ ಆ ತಕ್ಕ ಸೀನಿಗೆ ತುಂಬಾನೇ ಸೂಟ್ ಆಗುತ್ತೆ. ಹಾಗೆ ಇಲ್ಲಿ ಫ್ಯಾಮಿಲಿ ಒಂದು ಸೀನ್ ಇದೆ ಗೈಸ್, ಅಲ್ಲೊಂದು ಫೀಲಿಂಗ್ ಮೂವ್ಮೆಂಟ್ ಬರುತ್ತೆ ಫ್ಯಾಮಿಲಿದಲ್ಲಿ. ಅಲ್ಲಿ ಕೂಡ ಎಕ್ಸಲೆಂಟ್ ಆಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನಲ್ಲಿ. ಈಗ ಟೆಕ್ನಿಕಲ್ ಅದೇ ಸಿನಿಮಾಟೋಗ್ರಫಿ ಅಂದ್ರೆ ಸಿನಿಮಾ ಇದು ಏನದು ಡಿ.ಒ.ಪಿ ಕ್ಯಾಮ್ರಾಮನ್ ಒಳಗೆ ಎಷ್ಟು ಸಿಂಪಲ್ ಆಗಿ ಅಂದ್ರೆ ಬೇರೆ ಆಂಗಲ್ಸ್ ತಂದು ಕೊಟ್ಟಿದ್ದಾರೆ. ಆದ್ರೂ ಪ್ಲಿಸೆಂಟ್ ಆಗಿ ಮಸ್ತ್ ಮಾಡಿದ್ದಾರೆ, ಸಿಂಪಲ್ ಆಗಿ ಮಾಡಿದ್ದಾರೆ. ಆದ್ರೂ ಒಂದು 5 ಆಂಗಲ್ಸ್ ಮಾಡಿರ್ಬೋದು ಪಿಕ್ಚರ್ನ. ತುಂಬಾ ಚೆನ್ನಾಗಿದೆ ಗೈಸ್. ಏನು ವರ್ಕ್ ಆಯ್ತು, ಏನು ವರ್ಕ್ ಆಗಿಲ್ಲ ಈ ಪಿಕ್ಚರ್ ನಲ್ಲಿ. ಫಸ್ಟ್ ವರ್ಕ್ ಆಗಿದೆ ಗೈಸ್, ಫ್ಯಾಮಿಲಿ ಎಮೋಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಪಿಕ್ಚರ್ ನಲ್ಲಿ. ನೀವು ನೋಡ್ಬೋದು, ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಫ್ಯಾಮಿಲಿ ಎಮೋಷನ್ ಎಷ್ಟು ಕ್ಲೀನ್ ಆಗಿ ಹೇಳಿದ್ದಾರೆ ಅಂತಂದು. ಸೆಕೆಂಡ್ ಅಂತೂ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಯಾವ ತರ ಇದೆಪ್ಪ, ಲೀಡ್ ಆಕ್ಟರ್ ಸಿನ್ಸಿಯರಿಟಿ ನೋಡ್ಬೋದು ನೀವು ಪಿಕ್ಚರ್ ನಲ್ಲಿ. ಈ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಆಗಿದ್ದು ಯಾವ ತರ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದು ತೋರಿಸಿದ್ದಾರೆ ಪಿಕ್ಚರ್ ಅಲ್ಲಿ. ದಯವಿಟ್ಟು ಪಿಕ್ಚರ್ ನೋಡ್ಲೇಬೇಕು ನೀವು. ಯಾವ್ದು ವರ್ಕ್ ಆಗಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಸೀನ್ ಇದೆ ಗೈಸ್, ಸ್ವಲ್ಪ ಡ್ರ್ಯಾಗ್ ಮಾಡಿರೋದು ಬಂದು ನಿಮ್ಗೆ ಫೀಲ್ ಆಗುತ್ತೆ. ಆದ್ರೆ ಅಷ್ಟು ಇದಾಗಲ್ಲ ಎಫೆಕ್ಟ್, ಆದ್ರೂ ಸ್ವಲ್ಪ ಡ್ರ್ಯಾಗ್ ಇದೆ ಪಿಕ್ಚರ್ ನಲ್ಲಿ. ಮತ್ತಿನ್ನೊಂದು ಈಗ ಪ್ರಿಡಿಕ್ಟೇಬಲ್ ಸ್ಟೋರಿ ಇಲ್ಲ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ಜಲ್ದಿ, ಈ ಸೀನ್ ಇದೆಯಪ್ಪ ಅಂತಂದು. ಆ ತರ ಸ್ವಲ್ಪ ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಇದು ಥ್ರಿಲ್ಲಿಂಗ್ ಪಿಕ್ಚರ್ ಅಲ್ಲ, ಅದಕ್ಕೋಸ್ಕರ ಆ ತರ ಮಾಡಿಲ್ಲ ಅವರು.
ಫ್ಯಾಮಿಲಿ ಸ್ಟೋರಿ ಆಗಿರೋದ್ರಿಂದ ಈ ಥರ ಗೊತ್ತಾಗಿದೆ. ಇನ್ನೊಂದು ಈಗ ಹೇಳ್ತೀನಿ ನೋಡಿ ಗೈಸ್, ಯಾರೆಲ್ಲ ಈ ಪಿಕ್ಚರ್ ನೋಡ್ಬೋದು. ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ನೋಡಿ, ಫ್ಯಾಮಿಲಿ ಡ್ರಾಮಾ ಮೂವಿ ಇಷ್ಟ ಅವರಿಗೆ, ಈಗ ಫ್ಯಾಮಿಲಿ ಕುಂತು ನೋಡ್ಬೇಕಪ್ಪ ನಾವು ಅಂತ ಅನ್ನೋರಿಗೆ, ಈಗ ಫ್ಯಾಮಿಲಿ ಬರೀ ಫ್ಯಾಮಿಲಿ ಬಗ್ಗೆ ಇರಬೇಕು, ಒಳ್ಳೆ ಸ್ಟೋರಿ ಇರಬೇಕಪ್ಪ ಅಂದ್ರೆ ಪಿಕ್ಚರ್ ನೋಡಿ, ಈ ಪಿಕ್ಚರ್ ರೆಕಮೆಂಡ್ ಮಾಡ್ತೀನಿ. ಹಾಗೆ ಎಮೋಷನಲ್ ಸ್ಟೋರೀಸ್ ಇರಬೇಕಪ್ಪ ಅಂತಂದ್ರೆ ಈ ಪಿಕ್ಚರ್ ನೋಡಿ. ರಿಲೇಶನ್ಶಿಪ್ ಬೇಸ್ಡ್ ಸಿನಿಮಾ, ಇವಾಗ ನನಗೆ ರಿಲೇಶನ್ಶಿಪ್ ಯಾವ ತರ ವರ್ಕ್ ಆಗುತ್ತೆ, ಇದು ಯಾವ ತರ ಇವ್ನು ನಡೆಸ್ಕೊಡ್ತಾನೆ, ಆ ತರ ಸ್ಟೋರಿ ಬೇಕಪ್ಪ ಅಂದ್ರೆ ಈ ಪಿಕ್ಚರ್ ನೋಡಿ. ಓಕೆ, ಈ ಫಾಸ್ಟ್ ಪೇಸ್ಡ್ ಥ್ರಿಲ್ಲಿಂಗ್ ಮೂವಿ ಅಂತ ಬೇಕಪ್ಪ ಅಂತಾರೆ, ಸಸ್ಪೆನ್ಸ್ ಮೂವಿ ಇದು ಯಾವ್ದು ಅಲ್ಲೇ ಅಲ್ಲ, ಆ ಪಿಕ್ಚರ್ ನೋಡಕ್ ಹೋಗ್ಬೇಡಿ. ನೀವು ಬರೀ ಥ್ರಿಲ್ಲಿಂಗ್ ಬೇಕು, ಸಸ್ಪೆನ್ಸ್ ಬೇಕಪ್ಪ ಅಂತ ನೋಡಕ್ ಹೋಗ್ಬೇಡಿ, ಆ ಪಿಕ್ಚರ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗೋದಿಲ್ಲ. ಸುಮ್ಮನೆ ನೋಡಕ್ ಹೋಗ್ಬೇಡಿ, ಮತ್ತೆ ಬೇಜಾರಾಗಬೇಡಿ ಅಷ್ಟೇ. ಈಗ ಫೈನಲ್ ವರ್ಡಿಕ್ಟ್ ಅಂದ್ರೆ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಈ ಪಿಕ್ಚರ್ ಮೇಲೆ, ಪಿಕ್ಚರ್ ಒನ್ ಟೈಮ್ ನೋಡಬಹುದು. ಒನ್ ಟೈಮ್ ಅಂದ್ರೆ ಈಗ ಅದೇ ಹೇಳಿದಲ್ಲಿ ಎಮೋಷನಲ್ ಕನೆಕ್ಟ್ ಆಗಿ ಪಿಕ್ಚರ್ ನೋಡಿದ್ರೆ ನೋಡ್ಬೋದು, ಒಂದು 2 ಟೈಮ್ ನೋಡ್ಬೋದು. ಅದೇ ನಾ ಸುಮ್ಮನೆ ಒನ್ ಟೈಮ್ ನೋಡ್ಬೇಕಂದ್ರೆ ಒನ್ ಟೈಮ್ ನೋಡಿ ಗೈಸ್, ತುಂಬಾ ಚೆನ್ನಾಗುತ್ತೆ ಪಿಕ್ಚರ್ನ. ಈ ಪಿಕ್ಚರ್ಗೆ ನನ್ನ ರೇಟಿಂಗ್ ಎಷ್ಟಪ್ಪ ಅಂತಂದ್ರೆ 5ಗೆ 3.5 ಗೈಸ್. ಯಾಕಪ್ಪ ಅಂತ ಅದಂದೆಲ್ಲ ಪ್ರಿಡಿಕ್ಟೇಬಲ್ ಸ್ಟೋರಿ ಲೈನ್ ಅಂತಂದು ಕ್ಲಿಯರೇ ಗೊತ್ತಾಗ್ಬಿಡುತ್ತೆ ಈ ಪಿಕ್ಚರ್ನಲ್ಲಿ, ಈ ಸೀನಲ್ಲಿ ಇದೆ ಆಗೋದು ಅಂತಂದು. ಅದೊಂದು ಸ್ವಲ್ಪ ನರೇಷನ್ ಸ್ಲೋ ಇದೆ ಅನ್ಸುತ್ತೆ, ಅದೊಂದು ಪಿಕ್ಚರ್ ಸ್ವಲ್ಪ ಡ್ರಾಗ್ ಆಗುತ್ತೆ ಪಿಕ್ಚರ್ನಲ್ಲಿ, ಅದೊಂದು ಅದಕ್ಕೆ 3.5 ಕೊಟ್ಟಿದ್ದೀನಿ. ಇಷ್ಟ ಅಲ್ಲ ಗೈಸ್, ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಈ ರಿವ್ಯೂ ಈ ಪಿಕ್ಚರ್ ನೀವು ನೋಡಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಯಾವ ಥರ ಫೀಲಿಂಗ್ ಇದೆ, ಯಾವ ಥರ ಒಪಿನಿಯನ್ ಅಂತಂದು. ಇದೇ ಥರ ಮೂವಿ ರಿವ್ಯೂ, ಸ್ಟೋರಿ ಟೆಲ್ಲಿಂಗ್ ಮತ್ತು ಲಾಗಿಂಗ್ ಬೇಕಪ್ಪ ಅಂತಾರೆ ನಾವು ಕನ್ನಡಿಗರ ಅಫಿಷಿಯಲ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈ ವಿಡಿಯೋ ಎಲ್ಲ ಎಂಡ್ ಮಾಡೋಣ. ಹಾಗೆ ಕಮೆಂಟ್ ಹಾಕೋದು ಮರಿಬೇಡಿ, ಫ್ಯಾಮಿಲಿ ಮೂವೀಸ್ ಹಾಗೆ ಇಷ್ಟ ನಾನು ನಿಮಗೆ ಅದೊಂದು ಹೇಳಿ ಬರ್ತೀನಿ ಗೈಸ್.